ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ಸರ್ ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಆಕ್ಟಿಂಗ್, ಶಿವರಾಜ್ ಕುಮಾರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. Okay. ಆಮೇಲೆ ಲಾಸ್ಟ್ ಪಿಕ್ಚರು ಈ ಪಿಕ್ಚರ್ನ ಚೆನ್ನಾಗಿ ಥಿಂಕ್ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಷನ್ ಇದೆ, ಒಳ್ಳೆ ಆಕ್ಷನ್ ಮೂವಿ, ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಸೂಪರ್ ಹಿಟ್ ಫಿಲ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೂವಿ ಹೇಗಿತ್ತು ಸರ್? ಸೂಪರ್ ಸರ್. ಸರ್ ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಡೈಲಾಗ್ಗಳು ಸೂಪರ್ ಸರ್. ಸೂಪರ್ ಶಿವರಾಜ್ ಕುಮಾರ್ ಬಗ್ಗೆ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ ಸರ್. ಮೂವಿ ಮಾತ್ರ ಸೂಪರ್ ಸರ್. ಇಲ್ಲಿ ಹೋದ್ರೂ ಬೇಜಾರಾಗಲಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ ಸರ್. ಔಟ್ ಆಫ್ 10 ಕೊಡೋಕೆ ಇಷ್ಟ 10. ಓಕೆ, ಥ್ಯಾಂಕ್ ಯು ಸರ್. ಮೂವಿ ಏನಿದೆ ಸರ್? ಏನು ಇಷ್ಟ ಆಯ್ತು ಸರ್ ಮೂವಿಲಿ? ಶಿವರಾಜ್ ಕುಮಾರ್ ಆಕ್ಟಿಂಗ್ ಸರ್ ಸೂಪರ್ ಮೂವಿ ಸರ್. ಸೂಪರ್ ಮೂವಿ ಸರ್. ಚೆನ್ನಾಗಿದೆ. ಮೂವಿ ಹೇಗಿತ್ತು? ನೋ ಕಮೆಂಟ್ಸ್. ಸರ್ ಮೂವಿ ಹೇಗಿತ್ತು? ಮೇಡಮ್ ಮೂವಿ ಹೇಗಿತ್ತು ಸರ್? ಮೂವಿ ಸೂಪರ್ ಸಖತ್ತಾಗಿದೆ. ಇಂಟ್ರೋಲ್ ಮಾತ್ರ ಸಕ್ಕತ್ತಾಗಿದೆ. ಶಿವಣ್ಣ, ಜೈ ಶಿವಣ್ಣ. ಸರ್ ಮೂವಿ ಚೆನ್ನಾಗಿದೆ ಸರ್. ಶಿವರಾಜ್ ಕುಮಾರ್ ಆಕ್ಟಿಂಗ್ ಸೂಪರ್. ಥ್ಯಾಂಕ್ ಯು ಸರ್. ಮೂವಿ ತುಂಬಾ ಚೆನ್ನಾಗಿದೆ ಸರ್. ಔಟ್ ಆಫ್ 10 ಎಷ್ಟು ಕೊಡೋಕೆ ಇಷ್ಟಪಡ್ತೀರಾ ಸರ್? ನಿಮಗೆ 9.5 ಸರ್ ಏನು ಇಷ್ಟ ಆಯಿತು ಮೂವಿಲಿ? ಅವ್ರ ಆಕ್ಷನ್ ಇಷ್ಟ. ಶಿವಣ್ಣ ತುಂಬಾ ಆಕ್ಷನ್ ಚೆನ್ನಾಗಿ ಫೈಟ್ ಮಾಡ್ತಾರೆ. ಸೀನ್ ಚೆನ್ನಾಗಿದೆ, ಮುಕ್ತಿಗಿಂತ ಚೆನ್ನಾಗಿದೆ ಒಂದು ಲೆವೆಲ್. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಇನ್ನ ಬೇಕಿತ್ತು. ಇನ್ನು ಥ್ಯಾಂಕ್ ಯು ಸರ್. ಮೂವಿ ಹೇಗಿತ್ತು? ಚೆನ್ನಾಗಿದೆ. ಮೂವಿ ಥ್ಯಾಂಕ್ ಯು ಸರ್. ಮೂವಿ ಹೇಗಿತ್ತು? ಸೂಪರ್ ಮೂವಿ ಸರ್. ಏನು ಇಷ್ಟ ಆಯಿತು ಸರ್ ಮೂವಿ? ಶಿವರಾಜ್ ಆಕ್ಟಿಂಗ್ ಸೂಪರ್. ಥ್ಯಾಂಕ್ ಯು ಸರ್. BGM ಬಿಲ್ಡಪ್ ಸರ್ ತುಂಬಾ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಮ್ಮ ಮೂವಿ ಹೇಗಿತ್ತು? ಏನು ಇಷ್ಟ ಆಯಿತು ಅಮ್ಮ ಮೂವಿಲಿ? ಶಿವರಾಜ್ ಕುಮಾರ್ ಆಗಿ. ಥ್ಯಾಂಕ್ ಯು. ಮೂವಿ ಸೂಪರ್ ಆಗಿದೆ. ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಹೀರೋಯಿಂದ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮೂವಿ ಹೇಗಿತ್ತು ಸರ್? ಮೂವಿ ಸೂಪರ್ ಸರ್. ಏನು ಇಷ್ಟ ಆಯಿತು ಸರ್ ಮೂವಿಲಿ? ಸೂಪರ್ ಆಗಿದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಆಕ್ಟಿಂಗ್. ಥ್ಯಾಂಕ್ ಯು. ಮೂವಿ ಹೇಗಿತ್ತು? ಸೂಪರ್ ಆಗಿದೆ. ಶಿವರಾಜ್ ಕುಮಾರ್ ಆಕ್ಟಿಂಗ್ಗೆ ಸ್ವಲ್ಪ ಅಪ್ರಿಸಿಯೇಷನ್ ಅಂತ ಕೊಡಬೇಕು. ಆದರೆ ಮಸ್ತಿ ಫಿಲಮ್ 2017 ಅಂದರೆ ನೋಡಿದ್ರಲ್ಲ, ಸೊ ಅದಕ್ಕೆ ಇದು ಕಂಟಿನ್ಯೂಷನ್ ಅಂತ ಹೇಳೋದು. ಆದರೆ ಸೂಪರ್ ಪರ್ಫಾರ್ಮೆನ್ಸು, ಕಮರ್ಷಿಯಲ್ ಮೂವೀಸ್ ಅನ್ನೋದು ಯಾವ ಥರ ತೆಗಿಬೇಕು, ಯಾವ ಥರ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಒಂದು ಒಳ್ಳೆ ರೀತಿ ಸ್ಕ್ರೀನ್ ಪ್ಲೇನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಆಕ್ಟಿಂಗ್ ಅಂದರೂ ಒಂದು ಒಳ್ಳೆ ಕಮ್ಬ್ಯಾಕ್ ಅಂತಲೇ ಹೇಳ್ಬೋದು. ಅವ್ರಿಗೆ ಸುಮಾರು ಇಯರ್ಸಲ್ಲಿ ಹಿಟ್ಟಿಲ್ಲ. ಸೊ ಇದು ಒಂದು ಪರ್ಫೆಕ್ಟ್ ಕಮ್ಬ್ಯಾಕ್ ಆಗುತ್ತೆ. ಅಂದರೆ ಪರ್ಫೆಕ್ಟ್ ಕಮರ್ಷಿಯಲ್ ಸಿನಿಮಾ. ಎಲ್ಲಿ ಎಲಿಮೆಂಟ್ಸು ಒಂದು ಕಡೆನೂ ಕಡಿಮೆ ಆಗಿಲ್ಲ. ಎಕ್ಸಲೆಂಟ್ ಫಸ್ಟ್ ಹಾಫ್ ಇರುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ಟೋರಿನ ಸ್ವಲ್ಪ ಲ್ಯಾಗ್ ಅನ್ಸ್ತಾ ಪರವಾಗಿಲ್ಲ. ಇಟ್ಸ್ ಸೂಪರ್. ಓಕೆ ಸರ್. ಔಟ್ ಆಫ್ ನಿಮಗೆ ಯಾವ ಥರ ಕಾನ್ಸೆಪ್ಟ್ ಇಷ್ಟ ಆಯ್ತಾ, ಲೈಕ್ ಆಕ್ಟಿಂಗ್ ಇಷ್ಟ ಆಯ್ತಾ, ಯಾವ ಥರ ಇಷ್ಟ ಆಯ್ತು ಸರ್ ಮೂವಿ? ಅಂದರೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್. ಅಂದರೆ ಕಾನ್ಸೆಪ್ಟ್ ಅಂದರೆ ಅದು 2017 ಪ್ಲಾನ್ ಮಾಡ್ಕೊಂಡಿದ್ರು ಅಥವಾ ಈಗ ಪ್ಲಾನ್ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ಬರೆದು ರೈಟನ್ ಮಾಡಿದ್ರು ಗೊತ್ತಿಲ್ಲ. ಕಾನ್ಸೆಪ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಲಾಸ್ಟಲ್ಲಿ ಶ್ರೀಮುರಳಿ ಕೆಮಿಯೋ ಅಂತ ಇರುತ್ತೆ ಅಂತ ಒಂದು ಎಕ್ಸೆಪ್ಟ್ ಮಾಡಿ ಜನ ಸ್ವಲ್ಪ ಹೋಗ್ತಾರೆ. ಆದರೆ ಲಾಸ್ಟಲ್ಲಿ ಮಫ್ತಿಯಲ್ಲಿರೋ ಸ್ವಲ್ಪ ಸೀನ್ಗಳನ್ನ ತೋರಿಸ್ತಾರೆ ಅಷ್ಟೇ. ಆದರೆ ಶ್ರೀಮುರಳಿ ಕೆಮಿಯೋ ಇದ್ರಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮೂವಿ. ಸೊ ಕಾನ್ಸೆಪ್ಟ್ ಅನ್ನೋದು ತುಂಬಾ ಚೆನ್ನಾಗಿದೆ ಸರ್. ಅಂದರೆ ಇದನ್ನ ತಮಿಳಲ್ಲಿ ಪಟ್ಟುದಲ್ಲ ಅಂತ ರಿಮೇಕ್ ಮಾಡಿದ್ದಾರೆ ಮಫ್ತಿ ಫಿಲ್ಮ್ನ ಫಸ್ಟ್ ಪಾರ್ಟ್ನ ಶಿಂಬು ಅವರು. ಸೊ ಅದನ್ನ ಮತ್ತೆ ನೆಕ್ಸ್ಟ್ ಶಿಂಬು ಅವರು ಮತ್ತೆ ಇದನ್ನು ರಿಮೇಕ್ ಮಾಡಿದ್ರು ಏನೋ ಆಶ್ಚರ್ಯ ಪಡೋಂಗಿಲ್ಲ. ಸೊ ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಕಂಬ್ಯಾಕ್ ಮತ್ತೆ ಒಂದು ಬೂಸ್ಟಪ್ ಬೇಕಾಗಿತ್ತು. ಯಾಕಂದ್ರೆ 2024 ಅಲ್ಲಿ ಅಷ್ಟೊಂದು ಬೂಸ್ಟಪ್ ಇಲ್ಲ. ಸೊ ಇಟ್ಸ್ ಸೂಪರ್ ಅಮೇಜಿಂಗ್ ಸರ್. ನಿಮ್ಗೆ ಈಗ ಸ್ಟೋರಿ ಲೈನ್ ಕಂಪ್ಲೀಟ್ ಮಾಸ್ ಅಥವಾ ಫ್ಯಾಮಿಲಿ ಆಡಿಯನ್ಸ್ಗೂ ಮ್ಯಾಚ್ ಆಗುತ್ತಾ? ಫ್ಯಾಮಿಲಿ ಆಡಿಯನ್ಸ್ಗೂ ಮ್ಯಾಚ್ ಆಗುತ್ತೆ, ಡ್ರಾಮಾಗೂ ಮ್ಯಾಚ್ ಆಗುತ್ತೆ, ಆಕ್ಷನ್ಗೂ ಮ್ಯಾಚ್ ಆಗುತ್ತೆ. ಇಟ್ ಈಸ್ ಆಲ್ ವರ್ತಿ. ಓಕೆ ಸರ್. ಶಿವಣ್ಣ ಅವ್ರ ಆಕ್ಟಿಂಗ್ ಸರಿ ಆಗಿತ್ತು. ಶಿವಣ್ಣ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಶಿವಣ್ಣ ಅವ್ರ ಬಗ್ಗೆ ಹೇಳಕ್ಕಾಗುತ್ತೆ. ಜೈಲರಿಂದ ಸೀದಾ ಹೊಡ್ಕೊಂಡು ಹೋಗ್ತಿದ್ದಾರೆ ಎಲ್ಲ. ಸರ್ ಡೈರೆಕ್ಷನ್ ಎಲ್ಲ ಯಾವ ತರ ಇತ್ತು ಸರ್? ಡೈರೆಕ್ಷನ್ ತುಂಬಾ ಚೆನ್ನಾಗಿತ್ತು. ಡೈರೆಕ್ಟ್ ತುಂಬಾ ಚೆನ್ನಾಗಿತ್ತು. ಓಕೆ ಸರ್. ಔಟ್ ಆಫ್ 10 ಎಷ್ಟು ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಓವರ್ ಆಲ್ ಮೂವಿಗೆ? ಔಟ್ ಆಫ್ 10 8. ಓಕೆ ಸರ್. ನಿಮ್ಗೆ ಓವರ್ ಆಲ್ ಈಗ ಯಾರು ಬೇರೆ ಆಡಿಯನ್ಸ್ಗಳೇ ಬಂದು ಮೂವಿ ನೋಡಕ್ಕೆ ಏನ್ ಹೈಲೈಟ್ ಅಂತ ಹೇಳ್ತಾರೆ ಇದರಲ್ಲಿ ಮೂವಿನಲ್ಲಿ? ಹೈಲೈಟ್ ಅಂದ್ರೆ ಫಸ್ಟ್ ಮೇನ್ಲಿ ಶಿವಣ್ಣ ಅವ್ರ ಎನರ್ಜಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅಂಡ್ ಸ್ಕ್ರೀನ್ ಪ್ಲೇ ನಮ್ಮ ಡೈರೆಕ್ಟರ್ ನರ್ತನ್ ಅವರು ತುಂಬಾ ಚೆನ್ನಾಗಿ ಕಮರ್ಷಿಯಲ್ ಸಿನಿಮಾನ ಯಾವ ತರ ಪ್ರೆಸೆಂಟ್ ಮಾಡಬೇಕು, ಈಗಿನ ಜನರೇಷನ್ಗೆ ಅಂದ್ರೆ ಈಗಿನ ಟೈಮ್ ಲೈನ್ಗೆ ಯಾವ ತರ ಕಮರ್ಷಿಯಲ್ ಎಲಿಮೆಂಟ್ಸ್ನ ತಗೊಂಡು ಹೋಗಿದ್ದಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ಅಂಡ್ ಮೇನ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಮೇನ್ಲಿ ಎಮೋಷನ್ಸ್ ಅನ್ನೋದು ತುಂಬಾ ವರ್ಕ್ ಆಗಬೇಕು. ಸೊ ಇಲ್ಲಿ ಎಮೋಷನ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡ್ಕೊಂಡು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಿದ್ದಾರೆ. ಇಂಟರ್ವಲ್ ಒಂದು 10 ಮಿನಿಟ್ಸ್ ಅಂತೂ ಗೂಸ್ ಬಂಪ್ಸ್ ಬರುತ್ತೆ. ಓಕೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.